ಲೌಡ್ ಓಕೆ. ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವನ್ನ ನಿಂತವನೆ, ಇವಳನ್ನ ಯಾರು ನೋಡ್ತಾರೆ ಅಂದ್ಬಿಟ್ಟು ಹೋಯತ್ರ ಮೇಲೆ. ಈ ಸ್ಟಾವ್ ಇಸ್ ಸಮಥಿಂಗ್ ಲೈಕ್ ವೆಂಬ್ಲಿ ಓನ್ಲಿ. ಹಲೋ, how much is it? 5 pounds. 5 pounds. ಈ ವರ್ಷ ಕಹಿನೂ ಇರಲಿ ಸಿಹಿನೂ ಇರಲಿ, ಆದರೆ ಕಹಿ ಒಂದು ಸ್ವಲ್ಪ ಕಮ್ಮಿ ಆಗಿರಲಿ ಅಂತ ಅಷ್ಟೇ. ಅತಿಯಾದ ಫೇವ್ರೆಟ್ ದೇವರು ಬಜರಂಗಿ. Guys, happy Yugadi from us to you. ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರಿಗೂ ಲೌಡ್ ಓಕೆ. ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಹಬ್ಬ, ಹೊಸ ವರ್ಷ, ಫಸ್ಟ್ ಹಬ್ಬ ಮನೆಯಿಂದ ದೂರ, ಫಸ್ಟ್ ಯುಗಾದಿ. ಸೊ ಈಗ ಸೀರೆ ಉಟ್ಟಿ ರೆಡಿಯಾಗಿದ್ದೀನಿ. ಇವಾಗ ಐ ಆಮ್ ಗೋಯಿಂಗ್ ಟು ಟೆಂಪಲ್. ನಮ್ಮ ಮನೆ ದೇವರು ವೆಂಕಟೇಶ್ವರ. ಸೊ ವೆಂಕಟೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀನಿ, ಈಸ್ಟ್ ಡ್ಯಾಮ್ನಲ್ಲಿರೋದು. ಸೊ ಬನ್ನಿ ಹೋಗೋಣ. ಈ ಸ್ಯಾರಿ ಸ್ಪೆಷಾಲಿಟಿ ಏನಂದರೆ, ಒಂದು ವರ್ಷದ ಹಿಂದೆ ವಿಚ್ ವಾಸ್ ಆನ್ 30th March, I was wearing the same saree. That was my PES. I did my undergrad in PES, guys. So ನನ್ನ PSನಲ್ಲಿ that was my last ethnic day. ಅದಕ್ಕೆ ಅಂತ ನಾನು ಈ ರೆಡ್ ಸ್ಯಾರಿ ತೊಗೊಂಡಿದ್ದು. ಸೊ ನಂಗೆ ಒಂಥರ ಮೆಮೊರೀಸ್ ಥರ ಅನ್ನಿಸ್ತು. ಸೊ ಐ ಜಸ್ಟ್ ವಾಂಟೆಡ್ ಟು ವೇರ್ ಇಟ್ ಅಗೇನ್. ಅದಕ್ಕೆ ನಾನು ಈ ಸ್ಯಾರಿ ಹಾಕ್ಕೊಂಡಿರೋದು ಗೈಸ್. ನಾನು ಆ್ಯಕ್ಚುಲಿ ಆಬ್ವಿಯಸ್ಲಿ ಫ್ಯಾನ್ಸಿ ಸ್ಯಾರಿ ಬೇಕಂತ ನಮ್ಮ ಅಮ್ಮಂಗೆ ಹೇಳಿದಾಗ ಸಡನ್ನಾಗಿ ತಂದು ಇದು ಮಾಡಿದ್ದು. ಸೊ ದಟ್ಸ್ ವೈ ಐ ಆಮ್ ವೇರಿಂಗ್ ದಿಸ್. ಆ್ಯಂಡ್ ಗೈಸ್, ಐ ಹೋಪ್ ಎಲ್ಲರಿಗೂ ಸಖತ್ತಾಗಿರುತ್ತೆ ಈ ವರ್ಷ. ತುಂಬ ಚೆನ್ನಾಗಿ ನೀವು ಅಂದ್ಕೊಂಡಿರೋದೆಲ್ಲ ಆಗಲಿ ಅಂತ ಐ ಹೋಪ್ ಫಾರ್ ಯು ಆಲ್. ಆ್ಯಂಡ್ ಐ ಹೋಪ್ ನನಗೂ ಈ ವರ್ಷ ತುಂಬ ಚೆನ್ನಾಗಿರಲಿ ಅಂತ. ಹೊಸ ದೇಶಕ್ಕೆ ಬಂದಿದ್ದೀನಿ, ಹೊಸ ಲೈಫ್ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ನನ್ನೇ ನೋಡ್ತಾರೆ. ಒಂದು ನಿಮಿಷ, ಈ ಜನ ಹೇಗೆ ನೋಡ್ತಾರೆ ಹಿಂಗೆ ಅನ್ನಂಗೆ. This is the situation after wearing sari in a English country. ಯಾಕೆ ಇಷ್ಟು ಚಂದ ನೀನು? ಬಿಸಿಲು ಗೈಸ್. Guess who is here today? My bestie Surya is here today. ಸ್ಯಾರಿ ಹಾಕ್ಕೊಂಡು, ಸ್ಲೈಡರ್ಸ್ ಹಾಕ್ಕೊಂಡು ರನ್ನಿಂಗ್ ರೇಸ್ ಮಾಡ್ತಾ ಇರುವಂತಹ ಒಂದೇ ಹುಡುಗಿ ನಾನು. ಕಾಲಿಗೆ ಸಿಗ್ತಾ ಇರ್ತೇವೆ. ನೋ, ಇವತ್ತು ಹಬ್ಬ ಅಲ್ವಾ, ಎಷ್ಟು ಜನ ಅವ್ರು ನೋಡು ಟೆಂಪಲ್ನಲ್ಲಿ. ನೋಡಿ ಯಾರು ಹೆಂಗ್ ಬಂದವ್ರು. ನೀನು ಬಂದಿದ್ಯಾ? ಫುಲ್ ಕುರ್ತ ಹಾಕೊಂಡು ಎತ್ನಿಕ್ ಬಟ್ಟೆನಾಗ ಬರಬೇಕಪ್ಪ. ಗೈಸ್, ಮೀಟ್ ವೈಭವ್ ಸಂತೋಷ್. ಈಸ್ ಗೆಟಿಂಗ್ ಸನ್ ಕಿಸ್ಡ್ ಅಟ್ ದಿಸ್ ಪಾಯಿಂಟ್. ಹ್ಯಾಪಿ ಯುಗಾದಿ ಅನ್ನು ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಈ ಟೈಮಿಗೆ ಬಂದೆ ಗೈಸ್. ಮಧ್ಯದಲ್ಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ಎಲ್ಲರೂ ನೋಡ್ತಿರೋ ಒಂಥರ ಫೀಲ್ ಆಗ್ತಿತ್ತು. ಅಟ್ಲೀಸ್ಟ್ ಇವಾಗ ಇವನ್ನ ನಿಂತವನೆ, ಇವಳನ್ನ ಯಾರು ನೋಡ್ತಾರೆ ಅಂದ್ಬಿಟ್ಟು ಹೋಯತ್ರ ಮೇಲೆ. ಈ ಸ್ಟಾವ್ ಇಸ್ ಸಮಥಿಂಗ್ ಲೈಕ್ ವೆಂಬ್ಲಿ ಓನ್ಲಿ, ಬಟ್ ಇಲ್ಲಿ ಇಂಡಿಯನ್ಸ್ ಇನ್ನೂ ಜಾಸ್ತಿ ಇದ್ದಾರೆ, ಈ ತೆಲುಗು ತಮಿಳ್ ಅವರಾಗ. ಸೊ ದಟ್ ಈಸ್ ದ ಟೆಂಪಲ್ ವಿ ಆರ್ ಗೋಯಿಂಗ್ ಟು, ವಿಚ್ ಇಸ್ ಮಹಾಲಕ್ಷ್ಮಿ ಟೆಂಪಲ್. ಸೊ ಬನ್ನಿ ರೋಡ್ ಕ್ರಾಸ್ ಮಾಡೋಣ, ಬಾರುವ. ನೋಡಿ ಗೈಸ್, ರೋಡ್ ಕ್ರಾಸ್ ಮಾಡ್ತಾ ಇದೀವಿ. ಎಲ್ಲಂದ್ರೆ ಈ ರೋಡ್ ಕ್ರಾಸ್ ಮಾಡ್ತೇನೆ, ಅದು ಸಿಗ್ನಲ್ಗೆ ಬಿಟ್ಟಿಲ್ಲ ವೈಭವ್. ಸಂಧ್ಯಾ ಯಾವಾಗಲೂ ವೆಯ್ಟ್ ಮಾಡಿಸ್ತಾಳೆ. ಇವನಿಗಿಂತ ವರ್ಸ್ಟ್ ಗೈಸ್, ಇವನೇ ಫಸ್ಟ್ ಆಫ್ ಆಲ್ ಲೇಟಾಗಿ ಬಂದ. ಸೊ ವೇಟಿಂಗ್ ಗೈಸ್ ಅವಳಿಗೋಸ್ಕರ. ಹಲೋ, how much is it? 5 pounds, please. 5 pounds. Yeah. Only this is there for the Archana? Yeah. Okay. Comes with Archana. Yeah, I'll take that. You want anything, any flowers, anything else? No, that's it. Archana ತೊಗೊಂಡೆ.
ವೈಭವ್ ಇನ್ನು ಇವಾಗ ಬಂದಿರೋದು, ಅದಕ್ಕೆ ಹೇಳ್ತಾನೆ ಇದಕ್ಕೆ 6 ಪೌಂಡ ಅಂತ, 5 ಪೌಂಡ ಅಂತ ಹಂಗಂತ ಏನೇನೋ. ಗೈಸ್ ಹೋಗ್ತಾ ಇದೀವಿ ಗೈಸ್, ಈ ಎಂಟ್ರೆನ್ಸ್ ಹುಡ್ಕೋ ಅಷ್ಟ್ರಾಗೆ ಸಾಕಾಗೋಯ್ತು. ಈಗ ಚೇಂಜ್ ಮಾಡ್ಬಿಟ್ಟವ್ರು ಇವತ್ತು ಹಬ್ಬ ಅಂತ. ಸ್ವಾಮಿ ಇರ್ಕಂಗ ಪ್ರವೀಣ್ ಸ್ವಾಮಿ ಅರ್ಚನಾ ಯುಗಾದಿ ಹಬ್ಬದ ಪ್ರಯುಕ್ತ ಸಂಧ್ಯಾ ಬಂದಿದ್ದಾಳೆ. ಸೊ ಇವಾಗ ನೋಡು ಇನ್ಕಮಿಂಗ್ ಕಾಲ್ ಅಂತ ಇವಾಗ ಬಂತು ನನಗೆ. ಸೊ ಸಂಧ್ಯಾ ಬಂದಿದ್ದಾಳೆ ಗೈಸ್. ಈ ವರ್ಷ ಕಹಿನೂ ಇರಲಿ ಸಿಹಿನೂ ಇರಲಿ, ಆದರೆ ಕಹಿ ಒಂದು ಸ್ವಲ್ಪ ಕಮ್ಮಿ ಆಗಿರಲಿ ಅಂತ ಅಷ್ಟೇ. ಅತಿ ಆಸೆ ಪಡಬಾರ್ದು, ಕಹಿನೇ ಇರಬಾರ್ದು ಅಂತ. ದಟ್ ಇಸ್ ದ ಓನ್ಲಿ ಆಸೆ ಫಾರ್ ಎಸ್ ಗೈಸ್. ತೆಲುಗು ಅಮ್ಮ ಈ ಥರ ರೆಡಿ ಆಗೋಳೆ ಅಷ್ಟೇ. ಇದು ಆ್ಯಕ್ಚುಲಿ ದೇವಸ್ಥಾನದಾಗ ವ್ಲಾಗ್ ಮಾಡಿ ಫೇವ್ರೆಟ್ ದೇವರು ಬಜರಂಗಿ. ಸೇಮ್ ಕಾರ್ಯಸಿದ್ಧಿ ಥರ ಇದೆ ಗೈಸ್. ಸೊ ಯಾ ಪ್ರಸಾದ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಭಯ್ಯ ಪ್ರಸಾದ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಯುಗಾದಿ ಮರಳಿ ಬರುತ್ತಿದೆ. ಬೆಳಗ್ಗೆಯಿಂದ ಎಲ್ಲರೂ ಕಳಿಸ್ಬಿಡಿ, ನಮ್ಮಮ್ಮಗೂ ಸೇರಿಸಿ. ಹ್ಯಾಪಿ ಯುಗಾದಿ. ಅವಾಗ ಕಾಯ್ತಾ ಇದ್ದೀವಿ ಕ್ಯೂನಾಗಿ. ಅನ್ನದಾನ ಮಾಡ್ತವ್ರೆ. ಹಂಗೆ ನೋಡ್ಬೇಡ ಶಶಾಂಕ್, ಹೊಟ್ಟೆ ನೋವು ಬರುತ್ತೆ ಅವ್ರಿಗೂ. ಹ್ಯಾಪಿ ಯುಗಾದಿ ಬೈ ಚಾನಲ್. ಪ್ರಸಾದ ಕೊಡ್ತಾ ಇದ್ದಾರೆ. ಐ ಥಿಂಕ್ ಇಟ್ ಇಸ್ ಸರಿ, ಅವ್ರು ನೋಡೋದು ರೆಕಾರ್ಡ್ ಮಾಡ್ತಾರೆ. ಸಾಕ್ಸ್ ಬೇರೆ ಬೇರೆ ಹಾಕೊಂಡ್ಬಂದ್ಬಿಟ್ಟು ನನ್ನ ಮೇಲೆ ಇರ್ತಾನೆ. ಹರಿ ಮಾಡ್ತಿದ್ಲು ಇವಳು, ಹಿಂಗೆ ಮಾಡ್ತಿದ್ಲು, ಹಂಗೆ ಮಾಡ್ತಿದ್ಲು. ಬೆಸ್ಟ್ ಪ್ರಸಾದ. ನ್ಯೂ ಟ್ರೆಡಿಷನ್ ಇನ್ UK ಅನ್ಲಾಕ್ಡ್. ಸ್ಯಾರಿ ಜೊತೆ ನೋಡು ನನ್ನ ಸ್ಟೈಲ್ ಇದು ಹಿಂಗೆ ಹಾಕ್ಬೇಕು. ಹೋಗ್ತಾಳೆ. ನಂಗೆ ಯಾರಾದರೂ ಬಾಯ್ ಫ್ರೆಂಡ್ ಬೇಕು ಬೇಗ. ಈ ಥರ ಬಗ್ದಾಗೆಲ್ಲ ಲೇಸ್ ಕಟ್ಟಕ್ಕೆ. ಕಟ್ ಬಾ ಬಾ ಬಾ. ಆಗ ಅವನ ಥರ ಕೂತ್ಕೊಂಡ್ಬಿಡ. ನೋಡಿ ಹೆಂಗೆ ಕೂತವನು ಅವನು. ಗೈಸ್ ಮಾಡ್ತಾಳೆ ಪಾಪ ಗೈಸ್. ಆ ಹುಡುಗ ಹಿಂಸೆ ಇಡ್ತಾಳೆ ಅವನಿಗೆ. ಇವರು ಮಾಡೋದಾಗ ಮಾಡ್ಬಿಟ್ಟು ಆಮೇಲೆ ಡೋಂಟ್ ಪೋಸ್ಟ್ ಅಂತ ಬಂದ್ಬಿಡ್ತಾರೆ. ಅಯ್ಯೋ ನೋಡಿ ಗೈಸ್ ಇವ್ರದ್ದು. Her dupatta is stuck to my hand, not someone's watch. Na. ಹಿಂಸೆ ಇಡ್ತಾಳೆ ಶಶಾಂಕಿಗೆ. ನಾನು ಹಿಂಗೆ ಹಿಂಸೆ ಇಡ್ತಾ ಇದ್ದೀನಾ? ನೋಡ್ರಿ ಅದಕ್ಕೆ ನೋಡ್ರೆ ಗೊತ್ತಾಗತ್ತಲ್ಲ ಗಾಯ್ಸ್. ಮುಖ ನೋಡೋದಕ್ಕೆ ಹಿಂಗೈತೆ. ಪಾಪ ಅವಾಗಿಂದ ಎಳೀತಾಳೆ. He doesn't know how to cross the road. ಕನ್ನಡನೇ ಮಾತಾಡು ಗೈಸ್. ಹಬ್ಬದ ಪ್ರಯುಕ್ತ ಹೆಂಗಿದ್ರು ಸಿಹಿ ತಿಂಡಿ ತಿನ್ನಬೇಕು. ಮನೆಯಾಗ ಮಾಡೋಕ್ಕಾಗಿಲ್ಲ, ಅದಕ್ಕೆ ಆಚೆ ಬಂದು ಗುಲಾಬ್ ಜಾಮೂನ್ ಆರ್ಡರ್ ಮಾಡಿದ್ದೀವಿ ಗೈಸ್. ಸೌತ್ ಇಂಡಿಯನ್ ಮೀಲ್ಸ್. ಇದು ಮೈಸೂರು ಮಸಾಲೆ ದೋಸೆ. ನಾನು ಇಷ್ಟು ಚೆನ್ನಾಗಿರೋ ಊಟ ತಿಂದು ಎಷ್ಟೊಂದು ದಿನ ಆಗೋಗಿತ್ತು. ತಿನ್ನೋದೇನಾ 90% ವ್ಲಾಗು. ಇನ್ನು ಬೇರೆ ಏನಾದರೂ ಆಗ್ತಾಗಿಲ್ಲ. Oh my god.
ಓಕೆ ಗೈಸ್ ಓಕೆ ಕೊಟ್ಟ. ಆಬ್ವಿಯಸ್ಲಿ MTR ಗುಲಾಬ್ ಜಾಮೂನ್ ವಿಲ್ ಬಿ ಬೆಟರ್. ಸೊ ನಾನು ಹಪ್ಪಳ ಕಿತ್ಕೊಂಡ್ಬಿಟ್ಟೋಳೆ ಗೈಸ್, ಕೊಡ್ತಿಲ್ಲ ಗೈಸ್. ನೋಡಿ ಗೈಸ್, ಹೊಡಿದ್ಬಿಡ್ಲಾ? ಹೊಡಿತೀನಿ, 800 ಪೌಂಡ್ಸು ಕಚ್ಬಿಡ್ತೀನಿ, ಹೊಡಿತೀನಿ. ಫುಲ್ ಹಿಂಗೆ ಕಚ್ಬಿಡ್ತೀನಿ ಹಿಂಗೆ. ಅದನ್ನ ಬಿಡು ಬಿಟ್ಬಿಡು. ₹1 ಹಪ್ಪಳಾಗಿ ಯು ಆರ್ ಡೂಯಿಂಗ್ 800. ₹1 1 ಪೌಂಡ್. ₹1 ಅದು ಇಂಡಿಯಾಲಿ. UK ಬಗ್ಗೆ ಮಾತಾಡು. UK-ನಾಗಿದೆಯಾ ಇಂಡಿಯಾನಾಗಿದೆಯಾ ನೀನು? I'm Indian, unlike you. Well, are you for real, guys? ಊಟ ಮಾಡಿದ್ದಾಯ್ತು, ಈಗ ಟ್ರೈನಲ್ಲಿ ಹೋಗ್ಬೇಕು. Guys, ಈಗ ನಾವು ಹೋಗ್ತಾ ಇರುವಂತಹ ಜಾಗ ಲಂಡನ್ ಬ್ರಿಡ್ಜ್. We can, but I think we have to pay. Obviously, we have to pay. ಫ್ರೀಯಾಗಿ ಕೊಡೋಕ್ಕದೆ ನಮ್ಮ ಅಜ್ಜಿ ಮನೇನ. Okay, you're saying home. ಯಾವುದೋ ಕ್ಯಾಸಲ್ ಇದೆ, ಅದ್ರ ಸ್ಟೋರಿ. ಟವರ್ ಬ್ರಿಡ್ಜ್ ಎಂಟ್ರೆನ್ಸ್ನಾಗಿದ್ದೀವಿ ನಾವೀಗ, ಹೋಗ್ತಾ ಇದ್ದೀವಿ. Guys, we're at the Tower Bridge right now. We're on top of the bridge. ಇಲ್ಲ ಒಂದು ಸ್ಪಾಟ್ನಾಗೆ ಅದು ಓಪನ್ ಕ್ಲೋಸ್ ಆಗೋದು. ಗೈಸ್, ಇವಾಗ ಕೆಳಗೆ ಹೋಗ್ತಾ ಇದ್ದೀವಿ. ಇಟ್ಸ್ ಟು ವಿಂಡಿ, ಸೊ ಗೊತ್ತಾಮ. ಇದು ಆ್ಯಕ್ಚುಲಿ ಮೇಲ್ಗಡೆ ಹೋಗ್ಬೋದು, ಅದು ಮಂಡೆ ಇವತ್ತಾಗಲ್ಲ. £10 ಗೈಸ್. ಗಾಡಿ ಗೈಸ್ ಯಾವಾಗ ಬಂದರೂ ಹಿಂಗೆ ಲಂಡನ್ ಬ್ರಿಡ್ಜ್ ಅಂತ. ಗೈಸ್, ಕಮ್ ಟು ಹತ್ರ ಬಂದಿದ್ದೀವಿ. ಫಸ್ಟ್ ಆಫ್ ಆಲ್ Shashank, that was the Shard. That's like the highest building in London. I know the name. Most of the namdu UB city na henge all first class restaurants are there. ಒಂದಿನ ಕರ್ಕೊಂಡು ಹೋಗು. ಓಕೆ ಚಿಪ್ಪುಕಿ. Done for the day. Going back. Can you shut up and block ಮಾಡ್ತಾ ಇದ್ದೀನಿ? Disturbance. ಗೈಸ್, ಇವಳು ಯಾರಿಗೂ ಇರಿಟೇಟ್ ಮಾಡಿದಾಗ ಇವಳಿಗೇನು ಅನ್ಸಲ್ಲ. ನನಗೂ ಬಂತು ಬೆಳಗ್ಗೆನೆ. ಏನದು? ಇವಳು ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡಿದಾಗ ಅವಳಿಗೆ ಏನು ಅನ್ಸಲ್ಲ ಗೈಸ್. ಬೇರೆಯವ್ರು ಏನಾದ್ರೂ ಅವಳಿಗೆ ಒಂಚೂರು ಯು ಶಟ್ ಅಪ್, ಯು ಡೋಂಟ್ ಟಾಕ್ ಟು ಮಚ್ I don't talk ತೋರಿಸ್ತೀಗ. annoying, bro. ಯು ಆರ್ ಅನಾಯಿಂಗ್. ಯಾಕೋ ಸುಮ್ಮನೆ ಇರೋ. ನನ್ನ ಶೇಡ್ಸ್ ಅದು ದೇವ್ಬಿಟ್ಲು. ಎಲ್ಲ ಹಿಂಗೆ ಇತ್ತು. ಯುಗಾದಿ ವೈಬು. I want to cry. I want to go home. ಎಲ್ಲರೂ kidnap ಮಾಡ್ತಾರೆ. Start guys. ಮಾಡಂಗೆ ಬಂತು. ನಾವು ಸದ್ಯಕ್ಕೆ ಎಲ್ಲೋ ಬಂದಿದ್ದೀವಿ. ಈಗ ಸಂಧ್ಯಾ ಏನೋ ಹುಡುಕ್ತಾಳೆ ಗೈಸ್. ಅದು ಹುಡುಕಿದ ನಂತರ ಎಲ್ಲಿ ಹೋಗ್ತಿದ್ಯಮ್ಮ ಬಂಗಾರಮ್ಮ? ಗೈಸ್, ನನ್ನ ಫ್ರೆಂಡ್ ಮನೆಗೆ ಆಲ್ಮೋಸ್ಟ್ ಬಂದ್ವಿ ಗೈಸ್. ಈ ಬಿಸ್ಕೆಟ್ ತಿಂತಾ ಇದ್ದೀವಿ ಗೈಸ್. ಇದು ಡೈಜೆಸ್ಟಿವ್ ಬಿಸ್ಕೆಟ್, ಬಟ್ ಇಟ್ಸ್ ಸೋ ನೈಸ್. ಇಟ್ಸ್ £2. ಇದು ಆ್ಯಕ್ಚುಲಿ ನಮಗೆ ಇವಾಗ ಟೈಮ್ ಬಂದುಬಿಟ್ಟು 7:10. UK-ನಾಗಿ ಇವಾಗ 1 hour ಮುಂದೆ ಹೋಯ್ತು, ಬಟ್ ಇಟ್ಸ್ ಸ್ಟಿಲ್ ಬೆಳಗ್ಗೆ ಥರ.
ಇನ್ನೂ ಕತ್ಲೆ ಆಗಿಲ್ಲ. ಸ್ಪ್ರಿಂಗ್ 7:10 ಸಡನ್ನಾಗಿ ಟೈಮ್ ಔಟ್ ಗಾಬರಿ ಆಗೋಯ್ತು ನನಗಂತೂ. ನಿನ್ನ ವಾಚ್ನ ಎಷ್ಟು 6:15 ಐ ಥಿಂಕ್ 6 ಮುಂದೆ ಹೋಯ್ತು ಅನಿಸುತ್ತೆ. ಸೊ ಗೈಸ್ ಈಗ ಹೋಗ್ತಾ ಇದ್ದೀವಿ ಗೈಸ್. ಅಷ್ಟೇ ಗೈಸ್ ಇವತ್ತಿನ ಕಾಂಟೆಂಟ್. ಸೊ ದಿಸ್ ಇಸ್ ಹೌ I celebrated Yugadi. Hello. How was your Yugadi? Hey, 1 ನಿಮಿಷ ಇರಲೇ. How was my Yugadi? Word. Expensive. You